ಮೊನ್ನೆ ಅಷ್ಟೇ ಒಂದು ಅದ್ದೂರಿ ಕಾರ್ಯಕ್ರಮ ಆಯಿತು. ವೇದಿಕೆ ಮೇಲೆ ಹೋಗ್ತಿದ್ದಂಗೆ ನೀವೇ ಹೇಳ್ಬಿಟ್ರಿ ಅದನ್ನು. ನಾನು ಸಾಮಾನ್ಯವಾಗಿ ಇಷ್ಟೊಂದೆಲ್ಲ ನರ್ವಸ್ ಆಗಲ್ಲ, ಬಟ್ ಇವತ್ತು ಹಂಗೆ ಆಗ್ತಾಯಿದೆ ಅಂತ. ಎದುರುಗಡೆ ಚಿರಂಜೀವಿ ಅವರು ಸಾಕಷ್ಟು ಜನ ಬಾಲ್ಯದ ಕನಸಾಗಿರುತ್ತೆ ಅಂಥ ಸ್ಟಾರ್ಗಳ ಜೊತೆ ನಿಂತ್ಕೋಬೇಕು, ಮಾತಾಡಬೇಕು ಅನ್ನೋಂಥದ್ದು. ಸೊ ಅದೆಲ್ಲ ಸಾಧ್ಯ ಆದಂಥ ವೇದಿಕೆ ಅದು. ಫಸ್ಟ್ ಟೈಮ್ ಚಿರಂಜೀವಿ ಅವ್ರನ್ನ ಎದುರುಗಡೆ ನೋಡಿದಾಗ ಮಾತಾಡಿದಾಗ ಹೇಗಿತ್ತು ಅಂತ? ಅಂದರೆ ಯಾವಾಗಲೂ ಅಂದರೆ ಅದಕ್ಕೆ ಅವರೆಲ್ಲ ಅಷ್ಟು ದೊಡ್ಡವರಾಗಿರ್ತಾರೆ ಅಂತ. ಅಂದರೆ ಈಗ ನಮ್ಮ ಬಗ್ಗೆ ಗೊತ್ತಿರಲ್ಲ ಅಥವಾ ಗೊತ್ತಿರಲೇಬೇಕು ಅಂತೇನಿಲ್ಲ. ಹೋಗಿ ಹಿಂಗೆ ಇಂಟ್ರೊಡ್ಯೂಸ್ ಮಾಡಿಕೊಂಡು ಮಾತಾಡಿಸ್ದಾಗ್ಲೇ ಅದೊಂದು ಪ್ರೀತಿ ಗೌರವ ಕೊಟ್ಟು ರಿಸೀವ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ಅದೇ ಥರನೇ ನಾವು ಹೋಗಿ ಹಿಂಗೆ ಮಾತಾಡಿಸಿ ಹಿಂಗೆ ಕನ್ನಡ ಆ್ಯಕ್ಟ್ರ್ ಅಂತೇಳಿ ನಾನು ಪರಿಚಯ ಮಾಡಿಕೊಂಡಾಗ ಅವನ ಅಂತೇಳಿ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಅದಾದಮೇಲೆ ನಾನು ಸ್ಟೇಜಲ್ಲಿ ಮಾತಾಡಿರೋದು ಬಂದಮೇಲೆ ನೀವು ತೆಲುಗು ಆ್ಯಕ್ಟ್ರೇ ಅಂತ ಅಂದರು. ಅದಾದಮೇಲೆ ಸ್ಟೇಜ್ ಮೇಲೆ ಅಷ್ಟು ಚೆನ್ನಾಗಿ ಹೇಳಿದ್ರು. ಆ್ಯಂಡ್ ಹೊರಡ್ಬೇಕಾದ್ರೂ ಸಿ ಯು ಸೂನ್ ಅಂಥೇಳಿ ವಿಶ್ ಮಾಡ್ಬಿಟ್ಟು ಹೋದರು. ಅಂದರೆ ಅಂಥ ಲೆಜೆಂಡ್ರಿ ಆರ್ಟಿಸ್ಟು, ಏನು ಗಿನ್ನಿಸ್ ರೆಕಾರ್ಡ್ ಎಲ್ಲ ಇದೆ ಅವ್ರ ಹೆಸರಲ್ಲಿ. ಆ್ಯಂಡ್ ಮೆಗಾಸ್ಟಾರ್, ಬೀಯಿಂಗ್ ಫ್ರಮ್ ಎ ಕಾಮನ್ ಮ್ಯಾನ್ ಟು ಎ ಮೆಗಾಸ್ಟಾರ್ ಆ್ಯಂಡ್ ಎ ಲೀಡರ್, ಎಲ್ಲದನ್ನು ಆ ಥರ ಅಷ್ಟು ಒಂದು ಎಂಪೈರ್ನೇ ಕಟ್ಟಿರುವಂಥ ಕ್ಯಾರೆಕ್ಟ್ರು, ಲಕ್ಷಾಂತರ ಜನಕ್ಕೆ ಇನ್ಸ್ಪೈರ್ ಮಾಡಿರುವಂಥ ಕ್ಯಾರೆಕ್ಟ್ರು. ಸೊ ಅವ್ರುಗಳ ಎದುರುಗಡೆ ನಿಂತಾಗ ಒಂದೊಂದು ಸ್ವಲ್ಪ ಭಯ ಆಗೋದು, ಟೆನ್ಷನ್ ಆಗೋದು ಹಾಗೇ ಆಗುತ್ತಲ್ವ. ಹಾಗಾಗಿ ಒಂಚೂರು ಮಾತು ಶುರು ಮಾಡೋಕ್ರೆ ಒಂದು ಟೆನ್ಷನ್ ಕಾಣ್ತಾ ಇತ್ತು. ಬಟ್ ಆ ವೇದಿಕೆಯಲ್ಲೂ ಕೂಡ ಕನ್ನಡ ಬಿಟ್ಕೊಡ್ಲಿಲ್ಲ. ಆ ಸಾಂಗ್ ಹೇಳ್ತೀರಾ, ಆ ಸಾಂಗ್ ಹೇಳ್ತಿದ್ದಂಗೆ ಅವ್ರಿಗೆ ನೆನಪಾಗುತ್ತೆ ಹಳೆಯದಲ್ಲ ಒಂದ್ಸರಿ. ಅವ್ರ ಸ್ಮೈಲ್ ತುಂಬ ಚೆನ್ನಾಗಿತ್ತು ಆ ಸಂದರ್ಭದಲ್ಲಿ ನೀವು ಹಾಡಿದಾಗ. ಇಲ್ಲ, ನನಗೆ ಅವ್ರದ್ದು ಫಸ್ಟು ನೆನಪಿರೋದೇ ಹಾಗೆ. ಈಗ ನಾನು ಪಕ್ಕ ಕನ್ನಡ ಬೆಲ್ಟಲ್ಲಿ ಬೆಳೆದಿರೋ. ನಾನು ಕಾಲೇಜಿಗೆ ಬರೋವರೆಗೂ ನಾನು ಬೇರೆ ಭಾಷೆ ಸಿನಿಮಾಗಳನ್ನ ಅಷ್ಟು ನಾನು ಫಾಲೋನು ಮಾಡಿರಲಿಲ್ಲ, ನೋಡಿರಲಿಲ್ಲ. ನನಗೆ ಸಿಪಾಯಿ ಸಿನಿಮಾದಲ್ಲಿ ನಮಸ್ತೆ ನಮಸ್ತೆ ಕರುನಾಡಿಗೆ ಅಂತ ಅವ್ರು ಎಂಟ್ರಿ ಬರ್ತಾರೆ. ಸೊ ಹಾಗೆ ಗೊತ್ತಿದ್ದವರು, ಹಾಗಾಗಿ ಅದೇ ಸಾಲುಗಳಿಂದನೇ ಶುರು ಮಾಡಿದೆ. ಆ್ಯಂಡ್ ಸ್ನೇಹಜೀವಿ ಕೂಡ ಅವರು ಎಲ್ಲ ಇಂಡಸ್ಟ್ರಿಯ ಅವರಿಗೆ ಎಲ್ಲ ನಟರೊಂದಿಗೆ ತುಂಬ ಚೆನ್ನಾಗಿ ಒಳ್ಳೆಯ ಗೆಳೆತನ ಇರುವಂಥ ಕಲಾವಿದರು. ಒಂದು ಪರಭಾಷೆಯಿಂದ ಬಂದಂಥ ನಟನ ಇಂಟ್ರೊಡ್ಯೂಸ್ ಮಾಡೋದಿಲ್ಲ, ಇವರು ನಮ್ಮವರೇ ಅಂತ. ನಮ್ಮ ನಟ, ನಮ್ಮ ತೆಲುಗು ನಟನ ಇಲ್ಲೂ ಚೆನ್ನಾಗಿ ಗೆಲುವು ಸಾಧಿಸ್ತಾರೆ ಅಂತ ಮಾತು. ಅದೇ ಅವ್ರದ್ದು ಅಂದರೆ ದೊಡ್ಡತನ. ಯಾವತ್ತು ರಿಸೀವಿಂಗ್ ಇರುತ್ತಲ್ಲ, ಅದಿದ್ದಾಗ ಎಲ್ಲವೂ ಚೆನ್ನಾಗಿರುತ್ತೆ. ಸೊ ಅಷ್ಟು ಚೆನ್ನಾಗಿ ಅವ್ರು ರಿಸೀವ್ ಮಾಡ್ಕೊಂಡ್ರಲ್ಲ, ಅಥವಾ ಅವ್ರು ಹಂಗೆ ವಿಶ್ ಮಾಡಿದ್ರಲ್ಲ, ಒಳ್ಳೆ ಅಂತ ದೊಡ್ಡವರು ಮಾಡಿರೋ ಆಶೀರ್ವಾದ ಅದು. ಈ ಕಡೆ ಸತ್ಯ ಅವ್ರಿಗೂ ಕೂಡ ಅವರ ರಾಜ್ಯದಲ್ಲಿ ಒಂಥರ ಶಿವಣ್ಣ ಇದ್ದಂಗೆ ಅವ್ರಿಗೆ. ಈಗ ಸತ್ಯನೂ ಚಿರಂಜೀವಿ ಅವ್ರ ಜೊತೆ ವಿಲನ್ ಆಗಿ ಆ್ಯಕ್ಟ್ ಮಾಡಿದ್ದಾನೆ. ಆ್ಯಂಡ್ ಅವ್ರಿಗೆ ಸತ್ಯನ ಕಂಡ್ರೆ ತುಂಬ ಇಷ್ಟ ಕೂಡ. ಅಷ್ಟು ಹೊತ್ತು ಮಾತಾಡಿದ್ರು ಸತ್ಯದೇವ್ ಬಗ್ಗೆ. ಆ್ಯಂಡ್ ಸತ್ಯ ಕೂಡ ಅಷ್ಟೇ ಒಳ್ಳೆ ನಟ. ಆ್ಯಂಡ್ ಸತ್ಯ ಕೂಡ ಚಿರಂಜೀವಿ ಅವರ ಅಭಿಮಾನಿ. ಆ ಸಂಬಂಧ ತುಂಬ ಚೆನ್ನಾಗಿದೆ. ಆ್ಯಂಡ್ ಸತ್ಯಂಗೋಸ್ಕರನೇ ಅವ್ರು ಬಂದರೂ ಕೂಡ ಇವತ್ತು ಈವೆಂಟಿಗೆ. ಹಂಗಿರ್ಬೇಕಲ್ಲ. ಅಂದರೆ ಹೊಸ ಕಲಾವಿದರುಗಳು ಚಿತ್ರರಂಗಕ್ಕೆ ಬಂದಾಗ, ಯಾವುದೇ ಹಿನ್ನೆಲೆ ಇಲ್ಲದಲೇ ಬಂದಾಗ, ಇಲ್ಲಿರೋ ದೊಡ್ಡವರು ಹಂಗೆ ನಿಂತ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ಹಂಗೆ ಅದಕ್ಕೆ ಅವರೆಲ್ಲರೂ ದೊಡ್ಡವರು. ಹಾಗೆ ನಮ್ಮ ಇಂಡಸ್ಟ್ರಿಲೂ ನಮ್ಮ ಅಣ್ಣಂದರು ಎಲ್ಲ ನಮ್ಮಗಳ ಜೊತೆ ಎಲ್ಲ ಇದ್ದಾರಲ್ಲ. ಆ ವೇದಿಕೆಯಲ್ಲಿ ಮತ್ತೊಂದು ಖುಷಿ ಸಂದರ್ಭ ಅಂತಂದರೆ, ಇಲ್ಲಿಂದ ಹೋಗಿದ್ರು ಕೂಡ ಅಲ್ಲಿಯ ಒಂದು ಅಭಿಮಾನಿಗಳು ನಮ್ಮ ನಟ ಅಂತ ಸ್ವೀಕರಿಸಿರುವಂಥ, ನಿಮ್ಮ ಹೆಸರು ಕೂಗಿದ ತಕ್ಷಣ ಡಾಲಿ ಅಥವಾ ಜಾಲಿರೆಡ್ಡಿ ಅಂದ ತಕ್ಷಣ ಅಲ್ಲಿ ಶಿಳ್ಳೆ ಚಪ್ಪಾಳೆ ಬರುವಂಥದ್ದು. ಅಂದರೆ ತುಂಬ ದಿನ ಆಗಿತ್ತು ಈ ಥರದೊಂದು ವೆಲ್ಕಮ್ಮು ನಮ್ಮ ನಟರು ಅಲ್ಲಿಗೆ ಸಿಗುವಂಥದ್ದು. ಇಲ್ಲ, ಆರ್ಟ್ ಅಂತ ಬರ್ತಿದ್ದಂಗೆ ಐ ಥಿಂಕ್ ಅದೆಲ್ಲದನ್ನು ದಾಟ್ಬಿಡ್ತೀವ ಅಂತ. ಇವಾಗ ಇಲ್ಲೂ ಕೂಡ ಅಲ್ಲಿಯ ಕಲಾವಿದರನ್ನೆಲ್ಲ ನಾವು ಸೆಲೆಬ್ರೇಟ್ ಮಾಡ್ತೀವಲ್ವ, ಸಿನಿಮಾಗಳನ್ನೆಲ್ಲ ನೋಡ್ತೀವಲ್ವ. ಹಾಗೆ ನಾವು ಚೆನ್ನಾಗಿ ಮಾಡಿದಾಗ ಐ ಥಿಂಕ್ ಅಲ್ಲಿಯ ಪ್ರೇಕ್ಷಕರು ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಅದು ಪುಷ್ಪ ಆದಮೇಲೆ ಆ ಜಾಲಿರೆಡ್ಡಿ ಪಾತ್ರದ ಮೂಲಕ ಚೆನ್ನಾಗಿ ರಿಸೀವ್ ಮಾಡ್ಕೊಂಡಿದ್ದಾರೆ. ಸೊ ಇನ್ನೂ ಚೆನ್ನಾಗಿ ರೀಚ್ ಆಗಬೇಕು. ಐ ಥಿಂಕ್ ಝೀಬ್ರಾ ಮೂಲಕ ಅದು ಆಗುತ್ತೆ ಅನ್ಕೋತೀನಿ.